एक आवाज जो पार्लियामेंट में हमेशा गरीबों और मजलूमों के लिए गूंजती है। देश का गरीब जो आज भूखा सो रहा है, वो देश के प्रधानमंत्री मोदी से पूछ रहा है कि मैं रात में और मेरे बच्चे भूखे सोते हैं, मगर देश में 215 बिलियनर पैदा हो गए, कब तक गरीब का पैसा बिलियनर को जाएगा? वो गरीब मोदी सरकार से सवाल कर रहा है। एक आवाज जो CAA, NRC और NPR के खिलाफ सबसे पहले गूंजी। ಪಾರ್ಟಿ ಶಿವಮೊಗ್ಗಗೆ ಇನ್ವೈಟ್ ಮಾಡಿ ಶಿವಮೊಗ್ಗಕ್ಕೆ ಪಾರ್ಟಿ ತರೋದು ಕಾರಣ ಅಂದರೆ ನಮ್ಮ ಅಲ್ಪಸಂಖ್ಯಾತರು, ಮುಸ್ಲಿಮ್ಸರು, SC ST OBC ಜನರಿಗೆ ಆರ್ಥಿಕ ಪರಿಸ್ಥಿತಿ ಇರಲಿ, ಮತ್ತು ಸಾಮಾಜಿಕ ಇರಲಿ, ಮತ್ತು ಅದರ ರಿಸರ್ವೇಷನ್, ಗೌರ್ಮೆಂಟ್ ರಿಸರ್ವೇಷನ್ ಇರಲಿ, ಮತ್ತು ಸಂವಿಧಾನ ಅಡಿ ಇರಲಿ, ರಾಜಕೀಯವಾಗಿ ರಿಸರ್ವೇಷನ್ ಅವರಿಗೆ ಸಿಗ್ತಾ ಇಲ್ಲ. ಸ್ವತಂತ್ರ ಸಿಕ್ಕ ಮೇಲೆ ಸುಮಾರು 70 ವರ್ಷ ಆಯಿತು. ಆದ್ರೂ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದಂಥ ರಿಸರ್ವೇಷನ್ ಡೆವಲಪ್ಮೆಂಟ್, ಕಮ್ಯುನಿಟಿ ಡೆವಲಪ್ಮೆಂಟ್ ಆಗೋಕ್ಕೆ ರಿಸರ್ವೇಷನ್ ಬರೆದ್ರು. ಆದರೆ ಆ ರಿಸರ್ವೇಷನ್ 2 ಪಕ್ಷ ಇದ್ರೂ, ರಾಷ್ಟ್ರೀಯ ಪಕ್ಷ ಇದ್ರೂ, ಆ ರಾಷ್ಟ್ರೀಯ ಪಕ್ಷ ಏನೂ ಕೆಲಸ, ಆ ಸಮಾಜ ವರ್ಗಕ್ಕೆ ಏನೂ ಕೆಲಸ ಮಾಡಿಲ್ಲ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮ್ಸರು, ಅಲ್ಪಸಂಖ್ಯಾತರು, ಆದಿವಾಸಿಗಳು ಮತ್ತು SC ST OBCಗಳು ಮಾತ್ರ ಏನು ಅವ್ರಿಗೆ ಕೆಲಸ ಮಾಡಿಲ್ಲ. ಬರೀ ವೋಟ್ ಬ್ಯಾಂಕಿಂಗ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಒಂದು ಪಕ್ಷ ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ ಚೇರ್ಮನ್ ಬ್ಯಾರಿಸ್ಟರ್ ಅಸರುದ್ದೀನ್ ಓವೈಸಿ ಸಾಹೇಬರು MP, ಹೈದರಾಬಾದ್ MP, ಅವ್ರ ಪಾರ್ಟಿ ಅಧ್ಯಕ್ಷರು ಇದ್ದಾರೆ, ಆಲ್ ಇಂಡಿಯಾ ಪಾರ್ಟಿ ಅಧ್ಯಕ್ಷರು ಇದ್ದಾರೆ. ಅವರು ಒಬ್ಬರೇ SC ST ಮತ್ತು OBC ಮುಸ್ಲಿಮ್ಸ್ ಅವ್ರು ಧ್ವನಿ ಆಗ್ತಾಯಿರೋದು ಅಂದರೆ ಪಾರ್ಲಿಮೆಂಟಲ್ಲಿ ಇರಲಿ ಅಥವಾ ಮೀಡಿಯಾದಲ್ಲಿ ಒಳಗಡೆ ಇರಲಿ ಮಾತಾಡ್ತಾಯಿರೋದು, ಅವ್ರು ಧ್ವನಿ ಆಗ್ತಾಯಿರೋದು ಅವರೇ. ಅದಕ್ಕೆ ನಮಗೆ ಇಂಥ ಪಾರ್ಟಿ, ಈ ಸಮಾಜ, ಈ ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿವಂಥ ಸಂವಿಧಾನ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಇಂಥ ಪಾರ್ಟಿಗೆ ಅವಕಾಶ ಕೊಡಬೇಕು. ಮತ್ತು ಜನ ಎಲ್ಲ ಇವರಿಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ದಿನನಿತ್ಯ ಪಾರ್ಟಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಕಾರ್ಯಕರ್ತರು ಜಾಸ್ತಿ ಆಗ್ತಾ ಇದ್ದಾರೆ, ಲೀಡರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, MLA MPs ಕೌನ್ಸಿಲರ್ ಎಲ್ಲ ಜಾಸ್ತಿ ಆಗ್ತಾರೆ. ಆ ಸಂದರ್ಭದಲ್ಲಿ ನಾವು ಈ ಪಾರ್ಟಿಗೆ ಜಾಯ್ನ್ ಆಗಿದ್ದೀವಿ. ಜಾಯ್ನ್ ಆಗಿ ಹೊಸದಿಂದ ಒಂದು ಅಧ್ಯಕ್ಷ ಸ್ಥಾನ ತೊಗೊಂಡಿದ್ದೀವಿ ಶಿವಮೊಗ್ಗದಲ್ಲಿ. ಈಗ ಬರುವಂಥ ದಿನದಲ್ಲಿ ನಾವು ಎಲ್ಲ ವಾರ್ಡ್ ಸಮಸ್ಯೆ ಇರಲಿ ಅಥವಾ ಶಿವಮೊಗ್ಗ ಜಿಲ್ಲೆಯ ಏನಾರ ಸಮಸ್ಯೆ ಇರಲಿ, ಆ ಸಮಸ್ಯೆಗೆ ನಾವು ಪರಿಹಾರ ಹುಡ್ಕೋಕ್ಕೆ, ಅವರ ಒಂದು ಧ್ವನಿ ಆಗೋಕ್ಕೆ ನಾವು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಟೋಟಲ್ ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಪಾರ್ಟಿ ಎಲ್ಲರ ಕಡೆ ಎಲೆಕ್ಷನ್ ಹೆಂಗೆ ಬರ್ತಾ ಇದೆ ಆವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಜೊತೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಕೆಲವರಲ್ಲಿ ನಾವು ಭಾಳ ಸಹ ಗೆಲ್ಲಿದ್ವಿ. ಮಹಾರಾಷ್ಟ್ರ ಗೆಲ್ಲಿದ್ವಿ, ಹೈದರಾಬಾದಲ್ಲಿ ಗೆಲ್ಲಿದ್ವಿ. ಹೈದರಾಬಾದಲ್ಲಿ 12 MLA ಇದ್ದಾವೆ ಮತ್ತು MPs ಇದ್ದಾರೆ. ಈಗ ಬರುವಂಥ ಮಹಾರಾಷ್ಟ್ರ ಎಲೆಕ್ಷನ್ನು ನಾವು ಮತ್ತೆ ಇನ್ನೊಂದ್ಸತಿ ಈಗ MLA ಎಲೆಕ್ಷನ್ ಕನ್ಸ್ಟ್ರಕ್ಷನ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಮತ್ತು ಶಿವಮೊಗ್ಗದಲ್ಲೂ ಅಷ್ಟೇ, ಈಗ ಬರುವಂಥ ನಗರಸಭೆ ಎಲೆಕ್ಷನ್ ಇರಲಿ ಅಥವಾ MLA ಎಲೆಕ್ಷನ್ ಇರಲಿ, MP ಎಲೆಕ್ಷನ್ ಇರಲಿ, ಎಲ್ಲದಕ್ಕೂ ನಮ್ಮ ಪಾರ್ಟಿ ಸಂವಿಧಾನ ಅಡಿಯಲ್ಲಿ ಎಲ್ಲ ಜಾತಿ ವರ್ಗ ಸಮಾಜ ಅವರಿಗೆ ತೊಗೊಂಡು ಅವರು ಧ್ವನಿಯಾಗಿ ಎಲ್ಲ ಸಮಾಜ ಜಾತಿ ವರ್ಗ ಯಾರು ಬರ್ತಾರೆ ಅವರಿಗೆಲ್ಲರಿಗೂ ನಾವು ಸೀಟ್ ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಡು ನಾವೊಂದು ಎಲ್ಲ ಸಮಾಜ ವರ್ಗಕ್ಕೆ ಒಂದು ಧ್ವನಿ ಆಗ್ತೀವಿ. ನಮ್ಮ ದೇಶದಲ್ಲಿ ಎಲ್ಲ ಸಮಾಜ ವರ್ಗಕ್ಕೆ ಒಂದು ಧ್ವನಿ ಆಗಬೇಕಂತ ನಮ್ಮದು ಒಂದು ಪ್ಲಾನ್ ಇದೆ, ಒಂದು ಏಮ್ ಇದೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಸುಮಾರು ಸತಿ ನಾವು ಎಲೆಕ್ಷನ್ನಿಗೆ ನಿಂತ್ಕೊಂಡು ಅಂತ ಪ್ಲಾನ್ ಮಾಡಿದ್ದೀವಿ. ಆದರೆ ಸಂದರ್ಭ ಆ ಥರ ಇದ್ದಿಲ್ಲದಕ್ಕೆ ಕೆಲವು ಕಡೆ ನಾವು ನಿಲ್ಲಿಸಿಲ್ಲ. ಆದರೂ ನಾವು ಗುಲ್ಬರ್ಗ ಮತ್ತು ಬೆಳಗಾಂ ಮತ್ತು ಬೆಂಗಳೂರು ಅಂತ ಬಿಜಾಪುರ ಮತ್ತು ಶಿವಮೊಗ್ಗದಲ್ಲಿ ಈ ಸತಿ ಮತ್ತೆ ನಾವು ಚುನಾವಣೆಗೆ ರೆಡಿಯಾಗಿದ್ದೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಈಗ ಮಹಾನಗರ ಪಾಲಿಕೆ ಆಲ್ರೆಡಿ ಅವ್ರದ್ದು ಅವಧಿ ಮುಗ್ದೋಗಿದೆ, ಕೌನ್ಸಿಲರ್ ಅವ್ರದ್ದು ಅವಧಿ ಮುಗ್ದೋಗಿದೆ. ಈಗ ಕಮಿಷನರ್ ಹ್ಯಾಂಡ್ ಓವರಲ್ಲಿದೆ. ಕೆಲವರು ದಿನದಲ್ಲಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನಿಗೆ ನಾವೆಲ್ಲ ರೆಡಿ ಮಾಡಿದ್ವಿ. ಜನರು ಬೆಂಬಲ ನಾವು ಕೊಡೋಕ್ಕೆ ರೆಡಿ ಇದ್ದಾರೆ. ಮತ್ತು ಜನರು ಸ್ವತಃ ನಮ್ಮ ವಾರ್ಡಿಗೆ ನಿಲ್ಲಿಸಿ ಅಂತ ನಗರಸಭೆ ಎಲೆಕ್ಷನಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಪಾರ್ಟಿ ಕಡೆಯಿಂದ ಎಲ್ಲರಿಗೂ ಎಲ್ಲ ಸಮಾಜ ವರ್ಗರಿಗೆ ಸೀಟ್ ಕೊಡಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಬೇಡಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಈ ಸತಿ ಎಲ್ಲ ಶಿವಮೊಗ್ಗದಲ್ಲಿ ಈಗಿರೋ 35 ವಾರ್ಡ್ ಇದ್ದಾವೆ, ಜಾಸ್ತಿ ಆದರೂ ನಾವು ಸೀಟ್ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು ಎಲ್ಲರೂ ಕೆಲವು ಕಡೆ ಪ್ರಚಾರ ಆಗಿದೆ, ಈಗ ಇನ್ನೂ ಪ್ರಚಾರ ಮಾಡ್ತೀವಿ. ಕೆಲವು ಕಡೆ ವಾರ್ಡ್ ವೈಸ್ ಮತ್ತು ಬೂತ್ ವೈಸ್ ಎಲ್ಲ ಟೀಮ್ ಮಾಡ್ತಾ ಇದ್ದೀವಿ. ಇನ್ನೂ ಕೆಲಸ ಇದ್ದಾವೆ, ಮಾಡ್ಕೊಂಡು ಆದಷ್ಟು ಬೇಗ ನಾವು ಎಲೆಕ್ಷನಿಗೆ ಆಲ್ರೆಡಿ ರೆಡಿ ಇದ್ದೀವಿ, ಇನ್ನೂ ರೆಡಿ ಆಗ್ತೀವಿ. ಜನ ಬರ್ತಾರಲ್ಲ ಮೇಲ್ಗಡೆಯಿಂದ ನಮಗೆ ಯಾರಿಗೆ ಸೀಟ್ ಕೊಡಬೇಕು, ಕಾರ್ಯಕರ್ತರಿಗೆ ಯಾರವರು ಆ ಥರ ಒಂದು ಕೆಪಾಸಿಟಿ ಇದೆ ಅವರು ನಮ್ಗೆ. ಯಾಕಂದರೆ ಮೊದಲಿಂದ ಪಾರ್ಟಿಗೆ ಕೆಲಸ ಮಾಡಿರ್ತಾರೆ, ಜನದ್ದು ವಾರ್ಡಲ್ಲಿ ಅವ್ರದ್ದು ಐಡೆಂಟಿಫೈ ಆಗಿರುತ್ತೆ. MIM ಇಂದ ಅವರಿಗೂ ಫಸ್ಟ್ ಅವ್ರಿಗೆ ಆಪ್ಷನ್ ಕೊಡ್ತೀವಿ. ಆಮೇಲೆ ಯಾರು ನಮಗೆ ಪಾರ್ಟಿಗೆ ಚಾಯ್ಸ್ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ನೋಡ್ಕೊಂಡು ಅವ್ರದ್ದು ಹೆಂಗಿದೆ ಅಂತ ಆಕ್ಟಿವಿಟೀಸ್ ನೋಡ್ಕೊಂಡು ಅವ್ರಿಗೆ ಸೀಟ್ ಕೊಡ್ತೀವಿ. ನಮ್ಮ ಹೋರಾಟ ಇದಕ್ಕಿಂತ ಮುಂಚೆನೂ ಮಾಡಿದ್ದೀವಿ. ಇನ್ನೂ ಹೋರಾಟ ಇಶ್ಯೂಸ್ ಏನಿರುತ್ತೆ ಅದು ಇಶ್ಯೂಸ್ ಬಗ್ಗೆ, ವಾರ್ಡ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಮಾಡ್ತೀವಿ. ನೋಡಿ, ಈಗ ಹೋರಾಟ ಅಂದರೆ ಮಾಡಬೇಕಂದ್ರೆ ಶಿವಮೊಗ್ಗದಲ್ಲಿ ಈ ಸ್ಮಾರ್ಟ್ ಸಿಟಿ ಅಂತ 1000 ಕೋಟಿ ದುಡ್ಡು ತಂದಿದ್ದಾರೆ. ಆದರೆ ನೀವು ದಲಿತರು ಮತ್ತು ಅಲ್ಪಸಂಖ್ಯಾತರು ವಾರ್ಡ್ ನೋಡಿ ಮತ್ತು ಬೇರೆ ಕಡೆ ವಾರ್ಡ್ ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ.
50-50 ಅಲ್ಲ, 100ಕ್ಕಿಂತ 100% ಡಿಫ್ರೆನ್ಸ್ ಇದೆ. ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ದುಡ್ಡು ಎಲ್ಲಿ ಹೋಯ್ತು? ಹಾಗಾದರೆ ಯಾಕೆ ನೀವು ಬೇರೆ ಕಡೆ ಎಲ್ಲ ನೀವು SC ST OBC ಅವ್ರ ಕಡೆ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಯಾಕಂದರೆ SC ST OBC ಮುಸ್ಲಿಮ್ಸ್ ಅವರು ಸಮಾಜ ಎಲ್ಲ ಕೆಲವು ವಾರ್ಡ್, ಶಿವಮೊಗ್ಗದಲ್ಲಿ ಅರ್ಧಕ್ಕಿಂತ ವಾರ್ಡಲ್ಲಿ ಅದು ಎಲ್ಲರೂ ಸೇರಿಸಿ ಅಕ್ಕಪಕ್ಕದಲ್ಲಿ ಇರೋದು, ಒಂದೇ ಏರಿಯಾದಲ್ಲಿ ಇರೋದು. ಅಂಥ ಏರಿಯಾ ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ? ಎಲ್ಲಿ ಹೋಯ್ತು ಬಜೆಟ್? ಜನರಿಗೆ ನಾವು ಏನು ಹೇಳ್ತೇವೆ ಅಂದರೆ, ಈ ಸ್ವತಂತ್ರ ಸಿಕ್ಕ ಮೇಲೆ ಇಲ್ಲಿವರೆಗೂ ಭಾಳ ಜನ ಆಸೆ ತೋರಿಸಿ ವೋಟ್ ಬ್ಯಾಂಕಿಗೋಸ್ಕರ ಅವ್ರಿಗೆ ಯೂಸ್ ಮಾಡ್ಕೊಂಡ್ಯಾರೆ. ಆ ಥರ ನಮ್ಮ MIM ಪಾರ್ಟಿ ಆ ಥರ ನಾವು ಯೂಸ್ ಮಾಡ್ಕೊಳ್ಳಲ್ಲ. ನಮಗೊಂದು ಸತಿ ಅವಕಾಶ ಕೊಡಲಿ. ಅವಕಾಶ ಕೊಟ್ಟ ಮೇಲೆ ಮುನ್ಸಿಪಾಲ್ಟಿ ನಗರಸಭೆಯಿಂದ ಅದು ಅಥವಾ ಏನು ಗೌರ್ಮೆಂಟಿಂದ ಫಂಡ್ ಇರುತ್ತೆ, ಆ 100% ಫಂಡ್ ಅವರಿಗೆ ತಲುಪುತ್ತೆ. ಮತ್ತು ಅವರಿಗೆ ಯಾರು ಬಡವರು ಇದ್ದಾರೆ, ಆಶ್ರಯ ಯೋಜನೆ ಸೈಡಿಂದ ಮನೆಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಮನೆಗೆ ತಲುಪಿಸ್ತೀವಿ. ಡೆವಲಪ್ಮೆಂಟ್ ಮಾಡ್ತೀವಿ, ವಾರ್ಡ್ ಡೆವಲಪ್ಮೆಂಟ್ ಮಾಡ್ತೀವಿ. ಅದು ಬೀದಿ ಇರಲಿ, ರೋಡ್ ಇರಲಿ, ಮತ್ತು ಕರೆಂಟ್ ಇರಲಿ, ಡ್ರೈನೇಜ್ ಇರಲಿ, 24 hours ನೀರು ಇರಲಿ, ಎಲ್ಲ ಸೌಲಭ್ಯ ಅವರಿಗೆ ಏನೂ ತೊಂದರೆ ಬರಲಂಗೆ ಅವರಿಗೆ ಅಷ್ಟು ನಮ್ಮ ಕಾರ್ಯಕರ್ತರು ಗ್ರೌಂಡಲ್ಲಿ ಹಿಡಿದು, ಮತ್ತು ಯಾರು ಎಲೆಕ್ಷನಲ್ಲಿ ನಮ್ಮ ಕೌನ್ಸಿಲರ್ ಆಗಿ ಗೆದ್ದು ಬರ್ತಾರೆ ಅವರೆಲ್ಲರೂ 100% ಅವ್ರ ಮನೆಗಿಂತನೂ ಅವ್ರು ರೆಸ್ಪಾನ್ಸಿಬಲ್ ತೊಗೊಂಡು ಕೆಲಸ ಮಾಡ್ತಾರೆ. ಈಗ ಗೋಪಿಚೆಟ್ಟಿಕೊಪ್ಪದಲ್ಲಿ ಸುಮಾರು ವರ್ಷದಿಂದ ಆಶ್ರಯ ಯೋಜನೆಗೆ ಸೈಟ್ ಕೊಡಬೇಕಂತ 8,000 ರೂಪಾಯಿ ದುಡ್ಡು ಕಟ್ಸ್ಕೊಂಡ್ಯಾರೆ. ಆದರೆ ಆ ಬಡವರು 100% ಯಾರು ಬಡವರು ಇದ್ದರೂ ಅವ್ರಿಗೆ ಕೊಟ್ಟಿಲ್ಲ. ಅವರಿಗೆ ಯಾರ್ಯಾರು ಬೇಕೋ ಅವ್ರ ಸಂಬಂಧಿಕರು ಯಾರಿದ್ದಾರೆ, ದುಡ್ಡು ಜಾಸ್ತಿ ಯಾರ್ಯಾರು ಕೊಟ್ಟಿದ್ದಾರೆ, ಬೇಕಾದರೆ ನೀವು RTI ಹಾಕಿ ಕೇಳಿ. ಆ ವಾರ್ಡಲ್ಲಿರೋರಿಗೆ ಅವ್ರಿಗೆ ಮಾತ್ರ ಅವ್ರಿಗೆ ಕೊಟ್ಟಿಲ್ಲ, ಬೇರೆ ಅವ್ರಿಗೆ ತಂದು ಆ ವಾರ್ಡ್ ಸ್ಕೀಮ್ ತೊಗೊಂಡೋಗಿ ಬೇರೆ ಅವ್ರಿಗೆ ಕೊಟ್ಟಾರೆ. ಮತ್ತು ಎಕ್ಸ್ಟ್ರಾ ದುಡ್ಡು ತೊಗೊಂಡು ಅವ್ರಿಗೆ ಕೊಟ್ಟಿದ್ದಾರೆ. ಬೇಕಾದ್ರೆ RTI ಹಾಕಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಥರ ಎಲ್ಲ ಕರಪ್ಷನ್ ನಡೆದಿದೆ. ನಾವು ಹೇಳೋದು ಏನಂದರೆ, ನಿಮ್ಮ ವಾರ್ಡಲ್ಲಿ ಯಾರು ಬಡವರು ಇರ್ತಾರೆ 100% ಯಾರು 8,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಮಾತ್ರ ಅವರಿಗೆ ಅವಕಾಶ ಕೊಡಿ. ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಜನರು, ಬಡವರು, ಅಲ್ಪಸಂಖ್ಯಾತರು ಯಾರು ಇದ್ದಾರೆ ಬಡವರು, ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಂದ್ರೆ ನಾವು ಅವರಿಗೆ ನ್ಯಾಯ ಕೊಡಿಸೋಕ್ಕೆ ನಾವು ಯಾವತ್ತೂ ರೆಡಿ ಇದ್ದೀವಿ. 24 hours ರೆಡಿ ಇದ್ದೀವಿ. ಜನರಿಗೆ ಮೆಸೇಜ್ ಯಾಕೆ ಕೊಡ್ತೀವಿ ಅಂದರೆ, ನೋಡಿ 70 ವರ್ಷದಿಂದ ನೀವು ಓಟ್ ಹಾಕೊಂಡು ಬಂದಿದ್ದೀರಾ, 70 ವರ್ಷದಿಂದ ನೀವು ಜೀವನ ಮಾಡ್ತಾ ಇದ್ದೀರಾ. ಆದ್ರೂ ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ, ರಾಜಕೀಯ ಪಕ್ಷ ನಮ್ದು ಇದು ಬಂದರೆ ಅದು ಬಂದರೆ ಪರಿಹಾರ ಸಿಗತ್ತಂತ. ನಿಮಗೆ ಪರಿಹಾರ ಸಿಕ್ಕಿಲ್ಲ. ಆದರೆ MIM ನಾವು ಇವತ್ತು ಪ್ರಾಮಿಸ್ ಮಾಡ್ತೀವಿ, ನಿಮ್ಮದು ಧ್ವನಿಯಾಗಿ ಕೆಲಸ ಮಾಡ್ತೀವಿ. ನಿಮಗೆ ಏನೇನು ಸೌಲಭ್ಯ ಬೇಕು, ನಗರಸಭೆಯಿಂದ ಇರಲಿ, ಆ ಗೌರ್ಮೆಂಟ್ ಸರ್ಕಾರದಿಂದ ಇರಲಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರಲ್ಲ, ಏನಾರ ಸ್ಕೀಮ್ ಇರಲಿ, ಅದು 100% ಆ ವಾರ್ಡಿಗೆ ಎಷ್ಟೆಷ್ಟು ರಿಸರ್ವೇಷನ್ ಬಂದಿರುತ್ತೆ ಆ 100% ನಿಮಗೆ ನಾವು ಸೌಲಭ್ಯ ಮಾಡಿಕೊಡಿ, ನಿಮಗೆ ತಿಳಿಸ್ಕೊಡ್ತೀವಿ. ಇದು ಈಗ BJP ಸರ್ಕಾರ ಏನು ವಕ್ಫ್ ಆ್ಯಕ್ಟ್ ತರ್ತಾ ಇದೆ, ಇದು ಒಂಥರ ಏನಂದರೆ, ಇದು ಯಾವುದೋ ಒಂದು ಸಮಾಜದ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ದೌರ್ಜನ್ಯ ಮಾಡ್ತಿರೋದಂಥ ಕೆಲಸ ಇದು. ಯಾಕಂದರೆ ವಕ್ಫ್ ಅಂದರೆ ಮೊದಲೇದಾಗಿ ಅರ್ಥ ಆಗಬೇಕು. ವಕ್ಫ್ ಅಂದರೆ ಈಗ ಒಂದು ಪ್ರಾಪರ್ಟಿ ವಕ್ಫ್ ಅಂದರೆ ಅವರಿಗೆ ನಾವು ದಾನ ಮಾಡಿರೋದು ಪ್ರಾಪರ್ಟಿ. ಯಾರು ದಾನ ಮಾಡಿರೋದು? ನಮ್ಮ ಸಮಾಜದಲ್ಲಿ ಮುಸ್ಲಿಮ್ಸ್ ಹಿರಿಯರು ಅವ್ರು ದಾನ ಮಾಡಿರೋದು. ಯಾತಕ್ಕೆ ಅಂದರೆ, ವಕ್ಫ್ ಮಾಡಿದರು ಅಂದರೆ ಆ ಪ್ರಾಪರ್ಟಿ ಇನ್ಕಮ್ಸ್ ಪ್ರಾಫಿಟ್ ಏನಿದೆ ಆ ಸಮಾಜ ವರ್ಗಕ್ಕೆ ಲಾಭ ಸಿಗಬೇಕು, ಆ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತ ವಕ್ಫ್ ಮಾಡ್ತಿರೋದು. ಈ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ಇದು ಗೌರ್ಮೆಂಟ್ ಸ್ಕೀಮಿಂದ ಗೌರ್ಮೆಂಟಿಂದ ತೊಗೊಂಡು ವಕ್ಫಿಗೆ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಇದು ಪ್ರಾಪರ್ಟಿಲಿ ನಂದು ಒಂದು ಇಂಡಿವಿಜುವಲ್ ಪ್ರಾಪರ್ಟಿ. ನಾನು ದಾನ ಮಾಡಿದ್ದೀನಿ. ನನ್ನ ಏರಿಯಾ, ನನ್ನ ಕಮಿಟಿ, ನನ್ನ ಡಿಸ್ಟಿಕ್, ನಮ್ಮ ಭಾರತಕ್ಕೆ ಆ ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಲಿ, ಅದು ಎಜುಕೇಷನ್ ಆ ಥರ ಇರಲಿ, ಅವ್ರು ಏನಾರ ಒಂದು ಸಮಸ್ಯೆ ಇರಲಿ, ಅದು ಪರಿಹಾರ ಸಿಗಲಿ ಅಂತ ಹೇಳಿ ನಂದು ಇಂಡಿಪೆಂಡೆಂಟ್ ಪ್ರಾಪರ್ಟಿ ನಾನು ವಕ್ಫ್ ಮಾಡಿದ್ದೀನಿ. ಆ ಪ್ರಾಪರ್ಟಿ ಆ್ಯಕ್ಟ್ 150 ನಾವು 1950 ಅದು ಆ್ಯಕ್ಟ್ ಮಾಡಿರೋದು. ಆ ಆ್ಯಕ್ಟ್ ಮಾಡಿ ಇದಕ್ಕಿಂತ ಮುಂಚೆನೂ 2012-13 ಸುಪ್ರೀಂ ಕೋರ್ಟೇ ಹೇಳಿದೆ, ಏನು ವಕ್ಫ್ ಆ್ಯಕ್ಟಿಗೆ ಏನೂ ತಿದ್ದುಪಡಿ ಮಾಡೋಕ್ಕಾಗಲ್ಲ. ವಕ್ಫ್ ಆ್ಯಕ್ಟ್ ಅದು ಇಂಡಿಪೆಂಡೆಂಟ್ ಆ್ಯಕ್ಟ್, ಅದು ಮುಸ್ಲಿಂ ಸಮಾಜ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗೋಕ್ಕೆ ಮಾಡಿರೋದು. ಇದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡೋಕ್ಕಾಗಲ್ಲ, ಇದು ತಿದ್ದುಪಡಿ ಮಾಡಬೇಡಿ ಅಂತ ಹೇಳಿ ಅದಕ್ಕೊಂದು ನಿರ್ಣಯ ಕೊಟ್ಟಿದೆ. ಈಗ ಬರೀ ಯಾತಕ್ಕೆ ಅಂದರೆ, BJP ಸರ್ಕಾರ ಭಾಳ ಕೆಲಸ ಇದ್ದಾವೆ. ಯುವಕರಿಗೆ ಜಾಬ್ ಕೊಡಬೇಕು, ರಿಸರ್ವೇಷನ್ ಕೊಡಬೇಕು, OBC ಜನಗಣ ಕೌಂಟಿಂಗ್ ಮಾಡಬೇಕು, SC ST ಮತ್ತು ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದಾರೆ ಆ ಬಿಲ್ ತರಬೇಕು. ಅವರು ಅದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದ ಮೇಲೆ ಆ ರಿಸರ್ವೇಷನ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳೋಕ್ಕೆ ಅದಕ್ಕೊಂದು ಗೂಬೆ ಕೊಡ್ಸೋಕ್ಕೋಸ್ಕರ ಅದು ದಾರಿ ತಪ್ಪಿಸ್ತಾ ಇದ್ದಾರೆ. ಅವರು ದಾರಿ ತಪ್ಪಿಸಿ ಏನು ಮಾಡ್ತಾ ಇದ್ದಾರೆ, ಬರೇ ಮುಸ್ಲಿಮ್ಸು ಹಿಂದೂ ಮುಸ್ಲಿಮ್ ಮಾಡ್ತಾ ಇದ್ದಾರೆ. ಆದರೆ ಸಂವಿಧಾನ ಅಡಿಯಲ್ಲಿ ಎಲ್ಲೋ ಹಿಂದೂ ಮುಸ್ಲಿಮ್ಸ್ ಇಲ್ಲ. SC ST OBC ಮತ್ತು ಕ್ಯಾಸ್ಟಿಸಮ್ ಇದೆ. ಆ ಕ್ಯಾಸ್ಟಿಸಮ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಅವರು ಕಮಿಟಿಯವರು ಅವ್ರಿಗೆ ದಾನ ಮಾಡಿದ್ದಾರೆ. ಆ ದಾನ ಮಾಡಿದ ವಕ್ಫ್ ಪ್ರಾಪರ್ಟಿ ಯಾವುದೋ ಕಾರಣಕ್ಕೆ ನಾವು ಅದು ಬಿಲ್ ಪಾಸ್ ಮಾಡೋಕ್ಕೆ ಕೊಡಲ್ಲ, ನಾವು ಅಪೋಸ್ ಮಾಡ್ತೀವಿ. MIM ಅದು ಜಿಲ್ಲಾ ಘಟಕ ಇರಲಿ, ಸಿಟಿ ನಗರ ಘಟಕ ಇರಲಿ, ಎಲ್ಲ ಗ್ರೌಂಡ್ ಲೆವೆಲ್ ಹಿಡಿದು ನಾವು ಆಲ್ ಓವರ್ ಇಂಡಿಯಾದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೂ ಈ ಬಿಲ್ ತಿದ್ದುಪಡಿ ಮಾಡೋಕ್ಕೆ ನಾವು
ಅವಕಾಶ ಕೊಡಲ್ಲ. ಇದು ತಿದ್ದುಪಡಿ ಮಾಡೋಕ್ಕೂ ಆಗಲ್ಲ. ಬರೀ ಒಂದು ಗೂಬೆ ಗೊರ್ಸೋಕ್ಕೋಸ್ಕರ ಯುವಕರಿಗೆ 2 ಕೋಟಿ ಜಾಬ್ ಕೊಡಬೇಕು, ಅದು ಜಾಬ್ ಕೊಡೋದು ಬಿಟ್ಟು ಕೊಡಬೇಕು, ಅವ್ರಿಗೆ ಕೊಡ್ತಾ ಇಲ್ಲ, ರಿಸರ್ವೇಷನ್ ಕೊಡ್ತಾ ಇಲ್ಲ. ಅದು ಎಲ್ಲ ಒಂದು ದಾರಿ ತಪ್ಪಿಸೋಕ್ಕೋಸ್ಕರ ಇದೆ ಅಂತ ನಮ್ಮ ಮುಸ್ಲಿಂ ಶಿಶು ತರ್ತಾ ಇದ್ದಾರೆ. ಆದರೆ ಇದು ಅವರಿಗೆ ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ಖಂಡನೆ ಮಾಡ್ತೀವಿ. ನಾವು ಹಲವು ವರ್ಷಗಳಿಂದ ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ AIMIM ಪಕ್ಷದಲ್ಲಿ ಸಕ್ರಿಯವಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಇತ್ತೀಚೆಗೆ ನಮ್ಮ ಪಕ್ಷವು ನನ್ನನ್ನು ಗುರುತಿಸಿ ಈಗ ನನಗೆ ಯುವ ಘಟಕದ ಜಿಲ್ಲಾಧ್ಯಕ್ಷನಾಗಿ ನನಗೆ ನೇಮಕ ಮಾಡಿದ್ದಾರೆ. ಸೊ ಈಗ ಪಕ್ಷ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟು ಸಕ್ರಿಯವಾಗಿ ಕೆಲಸ ಅಂದರೆ ಈ ಹಿಂದೆ ಇರಲಿಲ್ಲ, ಪಕ್ಷನೇ ಇರಲಿಲ್ಲ. ಬಟ್ ಪಕ್ಷದ ನಮ್ಮ ಬೆಂಬಲಿಗರಿದ್ದರು, ಪಕ್ಷದ ಫಾಲೋವರ್ಸ್ ಇದ್ದರು. ಪಕ್ಷ ತುಂಬ ಹಳೆಯದು. ನಮ್ಮ ಭಾರತ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ ಅಂತ ಒಂದು ಆರ್ಗನೈಸೇಷನ್ ಇತ್ತು. ನಂತರ ನಮಗೆ ಸ್ವತಂತ್ರ ಸಿಕ್ಕ ನಂತರ ಅದು ಒಂದು ಆರ್ಗನೈಸೇಷನಿಂದ ಒಂದು ಪೊಲಿಟಿಕಲ್ ಪಾರ್ಟಿಗೆ, ಒಂದು ರಾಜಕೀಯ ಪಕ್ಷವಾಗಿ ಅದು ಪರಿವರ್ತನೆಗೊಂಡಿತ್ತು. ಅದು ಹೈದರಾಬಾದ್ನಿಂದ ನಮ್ಮ ಪ್ರಾರಂಭ ಆಗಿ ಈಗ ಬಿಹಾರ ಆಗಲಿ, ನಮ್ಮ UP ಆಗಲಿ, ನಮ್ಮ ಭಾರತದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಈಗ ನಮ್ಮ ಪಕ್ಷ ವರ್ಕ್ ಮಾಡ್ತಾ ಇದೆ. ಟೋಟಲಿ ಎಷ್ಟು ಕಡೆ ಸೀಟ್ ಬಂದಿದೆ ಸರ್? ಸರ್, ಈಗ ಪ್ರೆಸೆಂಟ್ ಹೈದರಾಬಾದಲ್ಲಿ ನಮಗೆ ಒಂದು 7 ಸೀಟ್ ಇದೆ, MLA ಇದೆ, ಮತ್ತು MLCಗಳು ಇದ್ದಾರೆ. ಮತ್ತು ನಮ್ಮ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ 2 MLAಗಳಿದ್ದಾರೆ ನಮ್ಮ ಪಕ್ಷದ್ದು. ಮತ್ತು ಬಿಹಾರಲ್ಲಿ 5 MLA ಇದ್ದರು. ಅದರಲ್ಲಿ ಕೆಲವರು ಜನ ಪಕ್ಷನ ಬಿಟ್ಟು ಬೇರೆ ಪಕ್ಷಕ್ಕೆ ಅದು ಯಾವುದೋ ಅವ್ರ ಕಾರಣದಿಂದ ಹೋಗಿದ್ದಾರೆ. ಬಟ್ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಅಲ್ಲಿ ಏನು ಜನತೆ ಏನು ಮತ ಹಾಕಿದ್ರು ಅವರು ಉತ್ತರ ಕೊಡ್ತಾರೆ ಅವರಿಗೆ. ನಮ್ಮ ರಾಜ್ಯದಲ್ಲಿ ಈವರೆಗೂ ನಮ್ಮ ಪಕ್ಷವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಆದರೆ ಕಳೆದ 2014 ಅಥವಾ 15 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಆದರೆ ನಮ್ಮ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಕಣಕ್ಕೆ ಇಳಿಸಿರಲಿಲ್ಲ. ಸೊ ಈಗ ನಮ್ಮ ಪಕ್ಷ ನಮ್ಮ ರಾಷ್ಟ್ರಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಎಲ್ಲೆಲ್ಲಿ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ, ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಅದನ್ನ ಪಕ್ಷ ತೀರ್ಮಾನ ಮಾಡುತ್ತೆ. ಸದ್ಯಕ್ಕೆ ನನಗೆ ಸಿಕ್ಕಿರುವ ಜವಾಬ್ದಾರಿ ಪ್ರಕಾರ ನನಗೆ ಒಂದು ಜಿಲ್ಲೆಯ ಜವಾಬ್ದಾರಿ ಸಿಕ್ಕಿದೆ. ಸೊ ಈಗ ನಾವು ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಮಟ್ಟದಲ್ಲಿ ನಾವು ಒಂದು ಯುವ ಘಟಕ ನಾವು ಟೀಮ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ. ನಮ್ಮ ವರ್ಕ್ ಇದೆ. ನಮ್ಮ ಪಕ್ಷಕ್ಕೆ ಒಂದು ಸಪೋರ್ಟಿವ್ ಆಗಿ ನಾವು ವರ್ಕ್ ಮಾಡ್ತೀವಿ.